ಆಗಸ್ಟ್ 1ರಿಂದ ಗ್ರಾಹಕರಿಗೆ ಮತ್ತೊಂದು ಬೆಲೆ ಏರಿಕೆಯ ಬಿಸಿ ತಟ್ಟುವಂತಹ ಸಾಧ್ಯತೆ ಇದೆ. ಉತ್ಪಾದನಾ ವೆಚ್ಚ, ಕಚ್ಚಾ ವಸ್ತುಗಳ ದರ ಏರಿಕೆ, ಸಾಗಣೆ ವೆಚ್ಚ ಹೆಚ್ಚಳ ಹಾಗೂ ಜಾಗತಿಕ ಅನಿಶ್ಚಿತತೆಗಳ ಪರಿಣಾಮವಾಗಿ ಎಲೆಕ್ಟ್ರಾನಿಕ್ಸ್ ವಾಹನಗಳು, ಬ್ರಾಂಡೆಡ್ ಬಟ್ಟೆಗಳು ಮತ್ತೆ ಎಫ್ಎಂಸಿಜಿ ಉತ್ಪನ್ನಗಳ ಬೆಲೆ ಹೆಚ್ಚಳಕ್ಕೆ ಹಲವು ಕಂಪನಿಗಳು ಸಜ್ಜಾಗಿದೆ. ಇಟಿ ವರದಿ ಪ್ರಕಾರ ಪ್ಯಾಕ್ ಮಾಡಿದಂತಹ ಚಹಾ, ಏರ್ ಆಯಿಲ್, ಫ್ರಿಡ್ಜ್, ಟೆಲಿವಿಷನ್, ಬ್ರಾಂಡೆಡ್ ಬಟ್ಟೆಗಳು ಹಾಗೂ ವಾಹನಗಳ ಬೆಲೆ ಆಗಸ್ಟ್ನಿಂದ ಸುಮಾರು 6ರಿಂದ 8% ಏರಿಕೆಯಾಗುವಂತಹ ಸಾಧ್ಯತೆ ಇದೆ. ಓಣಂ ಹಾಗೂ ದೀಪಾವಳಿ ಹಬ್ಬದ ಸೀಸನ್ಗೆ ಮುನ್ನವೇ ಹೊಸ ದರ ಜಾರಿಗೆ ತರಲು ಕಂಪನಿಗಳು ಯೋಜನೆಯನ್ನ ರೂಪಿಸ್ತಾ ಇದೆ. ಪಶ್ಚಿಮ ಏಷ್ಯಾದಲ್ಲಿನ ಸಂಘರ್ಷ, ಕಚ್ಚಾ ವಸ್ತುಗಳ ಬೆಲೆ ಏರಿಕೆ, ಸಾಗಣೆ ವೆಚ್ಚ ಹೆಚ್ಚಳ ಹಾಗೂ ರೂಪಾಯಿ ಮೌಲ್ಯದ ಏರಿಳಿತದಿಂದ ಉತ್ಪಾದನಾ ವೆಚ್ಚ ಹೆಚ್ಚಾಗಿದೆ ಎಂದು ಕಂಪನಿಗಳು ತಿಳಿಸಿವೆ. ಈವರೆಗೆ ಹೆಚ್ಚುವರಿ ವೆಚ್ಚವನ್ನ ಕಂಪನಿಗಳೇ ಭರಿಸಿದ್ದರೂ ಈಗ ಬೆಲೆ ಏರಿಕೆ ಅನಿವಾರ್ಯವಾಗಿದೆ ಎಂದು ಉದ್ಯಮ ವಲಯ ಹೇಳಿದೆ. ಎಲೆಕ್ಟ್ರಾನಿಕ್ಸ್ ಉತ್ಪನ್ನಗಳಿಗೂ ಬೆಲೆ ಬಿಸಿ ತಟ್ಟಲಿದೆ. ಫ್ರಿಡ್ಜ್, ವಾಷಿಂಗ್ ಮಿಷಿನ್ ಸೇರಿದಂತೆ ಹಲವು ಉತ್ಪನ್ನಗಳ ಬೆಲೆ 4ರಿಂದ 6% ಏರಿಕೆಯಾಗುವಂತಹ ಸಾಧ್ಯತೆ ಇದೆ. ಮೆಮೊರಿ ಚಿಪ್ಗಳ ಬೆಲೆ ಹಾಗೂ ಸರಬರಾಜಿನ ಸಮಸ್ಯೆಯಿಂದ ಟಿವಿ ಮತ್ತು ಸ್ಮಾರ್ಟ್ ಫೋನ್ಗಳ ಬೆಲೆಯ ಮೇಲೂ ಪರಿಣಾಮ ಬೀರುವಂತಹ ಸಾಧ್ಯತೆ ಇದೆ. ವಾಹನ ಖರೀದಿಗೂ ಹೆಚ್ಚಿನ ವೆಚ್ಚ ಎದುರಾಗಲಿದೆ. ಮಾರುತಿ ಸುಜುಕಿ ಆಗಸ್ಟ್ನಿಂದ ಕೆಲವು ಕಾರುಗಳ ಬೆಲೆಯನ್ನ 30,000ದವರೆಗೆ ಹೆಚ್ಚಿಸುವುದಾಗಿ ಘೋಷಿಸಿದೆ. ಹೋಂಡಾ ಕಾರ್ಸ್ ಇಂಡಿಯಾ ಕೂಡ ಆಗಸ್ಟ್ 1ರಿಂದ ದರ ಪರಿಷ್ಕರಣೆಯನ್ನ ಮಾಡಲಿದೆ. ಈಗಾಗಲೇ ಟಾಟಾ ಮೋಟಾರ್ಸ್ ಹಾಗೂ ಮಹೀಂದ್ರ ವಾಹನಗಳ ಬೆಲೆ ಹೆಚ್ಚಿಸಿದ್ದು, ಮರ್ಸಿಡೀಸ್ ಬೆನ್ಸ್ ಇಂಡಿಯಾ ಕೂಡ ರೂಪಾಯಿ ಮೌಲ್ಯದ ಏರಿಳಿತ ಮತ್ತು ಆಮದು ವೆಚ್ಚದ ಹಿನ್ನೆಲೆಯಲ್ಲಿ ಬೆಲೆ ಏರಿಕೆ ಬಗ್ಗೆ ಪರಿಶೀಲನೆಯನ್ನ ನಡೆಸ್ತಾ ಇದೆ. ಬ್ರಾಂಡೆಡ್ ಉಡುಪುಗಳ ದರವೂ ಏರಿಕೆಯಾಗಲಿದೆ. ಹೊಸ ಸೀಸನ್ ನ ಸ್ಟಾಕ್ ಹೆಚ್ಚಿನ ವೆಚ್ಚದಲ್ಲಿ ಖರೀದಿಸಿರುವಂತಹ ಕಾರಣ ಆಗಸ್ಟ್ನಿಂದ ಹಲವು ಬ್ರ್ಯಾಂಡ್ಗಳ ಉಡುಪುಗಳ ಬೆಲೆಯನ್ನ 8% ಹೆಚ್ಚಿಸುವಂತಹ ಸಾಧ್ಯತೆ ಇದೆ. ಇದರ ಜೊತೆಗೆ ಎಫ್ಎಂಸಿಜಿ ಉತ್ಪನ್ನಗಳ ಮೇಲೂ ಒತ್ತಡ ಮುಂದುವರಿದಿದೆ. ಪ್ಯಾಕೇಜಿಂಗ್ ಸಾಮಗ್ರಿ, ಪೆಟ್ರೋಲಿಯಂ ಆಧಾರಿತ ಕಚ್ಚಾ ವಸ್ತುಗಳು ಹಾಗೂ ಅಡುಗೆ ಎಣ್ಣೆಗಳ ಬೆಲೆ ಏರಿಕೆಯಿಂದ ಚಹಾ, ಏರ್ ಆಯಿಲ್ ಸೇರಿದಂತೆ ದೈನಂದಿನ ಬಳಕೆಯ ಹಲವು ಉತ್ಪನ್ನಗಳ ಬೆಲೆಯಲ್ಲೂ ಏರಿಕೆಯಾಗುವಂತಹ ಸಾಧ್ಯತೆ ಇದೆ. ಆಗಸ್ಟ್ 1ರಿಂದ ಮನೆ ಬಳಕೆಯ ವಸ್ತುಗಳಿಂದ ಹಿಡಿದು ಎಲೆಕ್ಟ್ರಾನಿಕ್ಸ್, ಬಟ್ಟೆ ಹಾಗೂ ವಾಹನಗಳವರೆಗೆ ಹಲವು ಉತ್ಪನ್ನಗಳು ದುಬಾರಿಯಾಗಲಿದ್ದು, ಗ್ರಾಹಕರ ಜೇಬಿನ ಮೇಲೆ ಮತ್ತಷ್ಟು ಹೊರೆ ಹೆಚ್ಚುವಂತಹ ಸಾಧ್ಯತೆ ಇದೆ.